नमस्कार, मी सुभाष कोकळे. आपण पाहताय TV6 मराठी न्यूज. पाहूया आजच्या ठळक घडामोडी. बातमी जत तालुक्यातून एक महत्त्वाची बातमी. सोनलगी येथे उमदी महाविद्यालयाच्या राष्ट्रीय सेवा योजना शिबिराचे उद्घाटन. उमदी महाविद्यालयाच्या राष्ट्रीय सेवा योजना NSS विभागाच्या वतीने आयोजित विशेष श्रम संस्कार शिबिराचे उद्घाटन सोनलगी येथे 20 फेब्रुवारी 2026 रोजी उत्साहपूर्ण वातावरणात संपन्न झाले. 20 फेब्रुवारी ते 26 फेब्रुवारी 2026 या कालावधीत हे शिबिर आयोजित करण्यात आले असून विविध समाज उपयोगी उपक्रमाची आखणी करण्यात आली आहे. या कार्यक्रमाच्या अध्यक्षस्थानी माननीय ॲडव्होकेट चन्नाप्पा हुर्तीकर उपस्थित होते, तर प्रमुख उद्घाटक म्हणून माननीय उमदी पोलीस ठाण्याचे API संदीप कांबळे उपस्थित होते. प्रारंभी संत गाडगे बाबा यांच्या प्रतिमेचे पूजन करून कार्यक्रमास सुरुवात करण्यात आली. कार्यक्रमाचे स्वागत व प्रास्ताविक महाविद्यालयाचे प्राचार्य डॉक्टर SC आडवितोट यांनी केले. ಈ ಕಾರ್ಯಕ್ರಮ ಇಟ್ಕೊಂಡಾರಪ್ಪ ಅಂದ್ರೆ ಬಹಳ ನನಗೂ ಸಂತೋಷ ಅನ್ಸದ. ಈ ಮಕ್ಕಳು ಪೊಲೀಸ್ ಪಾಟೀಲ್ಗಾಗಲಿ ಸರ್ಪಂಚ್ಗಾಗಲಿ ಎಲ್ಲರಿಗೂ ಇದು ಹೇಳೋದದ. ಈ ಮಕ್ಕಳಿಗೆ ಸದ್ಯ ಇವತ್ತು 26ನೇ ತಾರೀಕಿನವರೆಗೆ ಅವ್ರು ಇಲ್ಲೇ ಉಳಿಯೋರಲ್ಲ. ಅವ್ರು ಏನೇನು ಮಾಡೋರದಾರಪ್ಪ ಅಂದ್ರೆ ಮೊದಲನೇ ಕೆಲಸ ಅಂತ ಅಡುಗೆ ಬಾಬಾರವ್ರು ಫೋಟೋ ಪೂಜೆ ಮಾಡೋದು. ಆ ಫೋಟೋ ಪೂಜೆ ಮಾಡೋ ಉದ್ದೇಶಕ್ಕೆ ಅಡುಗೆ ಬಾಬಾ ಅವರು ಸ್ವಚ್ಛತಾ ಅಭಿಯಾನ ಹೆಂಗ ರಾಬಾದ್ರು ಅದು ಇವತ್ತಿನ ಹಿಡಿದು ಈ ಗ್ರಾಮದಲ್ಲಿ ಈ ಶಿಬಿರದ ನಿಮಿತ್ತವಾಗಿ ಈ ಮಕ್ಕಳೆಲ್ಲರೂ ಏನ್ ಮಾಡೋರಪ್ಪ ಅಂದ್ರ ಸ್ವಚ್ಛತೆ ಅಭಿಯಾನ ಶುರು ಮಾಡೋರು. ನಿಮ್ ಊರೆಲ್ಲ ಹುಡುಗವ್ರು ಅದಾರ, ನಿಮ್ ಗಟ್ರಿ ಸ್ವಚ್ಛ ಮಾಡೋರು ಅದಾರ, ಪೊಲೀಸ್ ಎಲ್ಲ ಕೊಳ್ಳೆ ಮಾಡೋರು ಅದಾರ. ದಿನ ಒಂದ್ ಏನ್ ಮಾಡ್ತಾರಪ್ಪ ಅಂದ್ರೆ ಇಷ್ಟೆಲ್ಲ ಮಾಡಿ ಸಂಜೆ ಮುಂದೆ ಒಂದು ಪಥನಾಟ್ಯದ ವ್ಯವಸ್ಥೆ ಮಾಡಿ ಜನರೊಂದು ಸದೃಢ ಒಂದು ವ್ಯವಸ್ಥೆ ತರುವಂತ ವ್ಯವಸ್ಥೆ ಈ ಶಿಬಿರ ಮುಖಾಂತರ ಸತತ 6 ದಿವಸ ನಡೆದರು. ಈ ಶಿಬಿರ ಮಾಡುವತ್ತಾಗ ಊರನ್ನವ್ರು ಯಾರಿಲ್ಲ, ನೀರ್ಯಾರಿದ್ದೀರಿ, ನೀವು ಯಾರು ಮದತ್ ಮಾಡೋದು ಅಂತ ವಿಚಾರ ನಿಮ್ಮಲ್ಲಿ ಮದತ್ ಮಾಡ್ಬೋದು. ಮಕ್ಕಳಿಗೆ ನಾವು 4,000 ರೂಪಾಯಿ ಕೊಡ್ಬೋದು, ನೀವು ಊಟ ಕೊಡ್ಬೋದು. ಅವ್ರೇ ನಿಮ್ಗೆ ಬಿಡೋಲ್ಲ, ಬಟ್ ನಿಮಗಾದ್ರೂ ಮಾಡೋದಂತ ವ್ಯವಸ್ಥೆ ಇತ್ತಂದ್ರೆ ಈ ಗ್ರಾಮದ ಹಿರಿಯರೆಲ್ಲರೂ ಕೂಡ ಮಾಡಿದ್ರೆ ಒಂದು ಒಳ್ಳೇದು ಅನ್ನಿಸ್ತದ ಅಂತ ಈ ಸಂದರ್ಭದಾಗ ಹೇಳ್ತಾ. ಅಂಡ್ ಇನ್ನೊಂದು ಈ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮದಾಗ ಅವ್ರಿಗೊಂದು ಸ್ವಲ್ಪ ಹುಡುಗರಲ್ರಿ, ಬುಟ್ಟಿಗಳಲ್ರಿ, ಮತ್ ಮೇಲಾಗಿ ಅವ್ರು ಹೊಲಸೆಲ್ಲ ಗೋಡೆ ಮಾಡೋದು ಟ್ರ್ಯಾಕ್ಟರ್ ವ್ಯವಸ್ಥೆ ಇವೊಂದು ಸ್ವಲ್ಪ ಅವ್ರಿಗೆ ಮಾಡಿಕೊಟ್ರಂದ್ರೆ ಸ್ವಚ್ಛತಾ ಮಾಡಕ್ಕೆ ಅವ್ರಿಗೆ ಅತಿಶಯ ಉಪಯುಕ್ತ ಆಗಕ್ಕೆ ಶಕ್ಯದ. ಯಾಕಂದ್ರೆ ಇದೆಲ್ಲ ಮಾಡ್ಬೇಕಂದ್ರೆ ಇದೆಲ್ಲದನ್ನು ನೀವು ಮದತ್ ಮಾಡಿದ್ರೆ ಆಗುದದ. ಯಾಕಂದ್ರೆ ಸತತವಾಗಿ ನೀವು ಪ್ರತಿಯೊಂದು ಸಲ ನಾವು ಒಂದಿನ ಬಂದ್ಕಿಸಿದ್ರೆ ನೀವು ಹುಡುಗಬೇಕು ಅಂತ ಇಷ್ಟ ನಮ್ಮ ಮನಸ್ಸಿನಾಗದ. ನಮ್ಮ ಈ ಶಿಬಿರ ಸಂದರ್ಭದಾಗ ನಾನು ಈ ಸಂಯೋಜಕರು ಏನದ ಸಂಯೋಜಕರಿಗೆ ಹೇಳುದದ, ಒಂದ್ ದಿವಸ ನಮಗೂ ಮುಂಜಾನೆ ಅದು ಕರೀರಿ, ನಾವು ಸಂಸ್ಥೆ ಚಾಲಕರು ನಾವು ಬಂದು ಈ ಊರಿದೊಂದು ಸ್ವಚ್ಛತಾ ಅಭಿಯಾನದಾಗ ನಾವು ಸಹಭಾಗಿ ಆಗ್ತೇವೆ ತಂದು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಹೇಳಕ್ ಸಹಿತ ನನಗೆ ಆನಂದ ಅನಿಸ್ತದ.